ಶಾಲೆಗೆ ಸಮುದಾಯ ಆರೋಗ್ಯ ಕೇಂದ್ರ ಕನಕಗಿರಿ ಇಲಾಖೆ ವತಿಯಿಂದ ಆರೋಗ್ಯ ಸಹಾಯಕ ನಿರೀಕ್ಷಕರು ಮತ್ತು ಆಶಾ ಕಾರ್ಯಕರ್ತರು ಶಾಲೆಗೆ ಭೇಟಿ ನೀಡಿ ಶಾಲಾ ಮೈದಾನ ಸ್ವಚ್ಛತೆ, ತರಗತಿ ಸ್ವಚ್ಛತೆ, ಶೌಚಾಲಯದ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿವೀಕ್ಷಣೆ ಮಾಡಿ ನಂತರ ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿನಿಯರಿಗೆ ದೇಹದಲ್ಲಿ ಇರುವ ಜಂತು ಹುಳುಗಳ ನಿವಾರಣೆಗಾಗಿ ಮಾತ್ರೆಗಳನ್ನು ನೀಡುವುದರ ಮೂಲಕ ಜಂತು ಹುಳುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಫಸ್ಟ್ ಕೊಪ್ಪಳ ಸಮುದಾಯ ಆರೋಗ್ಯ ಕೇಂದ್ರ ಕನಕಗಿರಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಂದ ನಾವು ಬಂದಿರೋದು. ಇದು ನೋಡ್ರಿ, ಒಂದು ಆಲ್ಬಂಡೇಜಲ್ ಟ್ಯಾಬ್ಲೆಟ್ ಅಂತ ಅಂತೀವಿ, ಅಂದರೆ ಜಂತು ಹುಳು ನಿವಾರಣಾ ಕಾರ್ಯಕ್ರಮ ಅಂತಕ್ಕಂಥದ್ದು ಇವತ್ತೊಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಏನಂತಂದರೆ ಜಂತು ಹುಳು ಒಂದು ಮಾತ್ರೆ ಕೊಡ್ತೀವಿ ನಾವು, ಹೌದಾ, ಟ್ಯಾಬ್ಲೆಟ್ ಕೊಡ್ತೀವಲ್ಲ, ಈ ಟ್ಯಾಬ್ಲೆಟ್ ನೀವೆಲ್ಲ ತಗೋಬೇಕು. ತಗೊಂಡು ಚೀಪ್ಬೇಕು, ಚಾಕ್ಲೇಟ್ ಹಂಗೆ ಚೀಪ್ತಿರೋ ನೀವು ಆ ಥರ ಚೀಪ್ಬೇಕು, ಕಡಿಬಾರ್ದು ಮತ್ತು ನುಂಗಬಾರ್ದು. ಇದನ್ನ ಎಲ್ಲ ಚಾಕ್ಲೇಟ್ ಹಂಗೆ ಚೀಪ್ತಿರಲ್ಲ ಆ ಥರ ಚೀಪ್ಬೇಕು. ಆಮೇಲೆ ಪೂರ ಚಿಕ್ಕದಾದ ಮೇಲೆ ಕಳೆದ್ರೆ ನುಂಗ್ಬೇಕು. ಆಮೇಲೆ ಸರಿನಾ? ಆಮೇಲೆ ಯಾರು ಹೊರಗಡೆ ಎಸಿಬಾರ್ದು, ಒಗಿಬಾರ್ದು, ಯಾರು ಇದನ್ನ ಪ್ರತಿಯೊಬ್ಬರು ತಗೋಬೇಕು. ಈ ಟ್ಯಾಬ್ಲೆಟ್ ತಗೊಂತಪ್ಪ ಅಂದ್ರೆ ನಮ್ಮ ದೇಹದಾಗ ಜಂತು ಹುಳುಗಳು ಇರ್ತಾವಲ್ಲ, ಆ ಜಂತು ಹುಳುಗಳು ಈ ಟ್ಯಾಬ್ಲೆಟ್ ತಗೊಂತಪ್ಪ ಸತ್ತೋಗ್ಬಿಡ್ತಾವೆ. ಸತ್ತೋದ್ಮೇಲೆ ಏನಂತಂದರೆ ನಾವು ತಿಂದಂಥ ಪದಾರ್ಥಗಳು ನಮ್ಮ ದೇಹಕ್ಕೆಲ್ಲ ಹತ್ತೈತೆ. ಅದು ನಾವು ಹಣ್ಣು, ತರಕಾರಿ, ಮೊಳಕೆ ಕಾಳುಗಳು ಎಲ್ಲ ತಿಂತೀವಲ್ಲ, ಪೌಷ್ಟಿಕ ಆಹಾರ ಸೇವನೆ ಮಾಡ್ತೀವಲ್ಲ, ಅವೆಲ್ಲ ತಿಂದಿದ್ದು ನಮ್ಮ ದೇಹಕ್ಕೆ ಹತ್ತೈತೆ. ನಮ್ಮ ದೇಹ ಯಾವಾಗಲೂ ಸದೃಢವಾಗಿರುತ್ತೆ. ನಮ್ಮ ದೇಹದಲ್ಲಿ ರಕ್ತಹೀನತೆ ಬರೋದಿಲ್ಲ, ಅಂದರೆ ರಕ್ತ ಕಡಿಮೆ ಆಗೋದಿಲ್ಲ. ಸರಿನಾ? ಈ ಟ್ಯಾಬ್ಲೆಟ್ ಯಾರು ಆಮೇಲೆ ವೀಕ್ನೆಸ್ ಆಗೋದು, ಇಂಥವೆಲ್ಲ ಸಮಸ್ಯೆಗಳು ಆಗ್ತಾವೆ. ಹೊಟ್ಟೆ ನೋವು ಬರೋದು, ಹೌದಾ, ಆಮೇಲೆ ತಲೆ ಸುತ್ತು ಬರೋದು, ಇಂಥವೆಲ್ಲ ಸಮಸ್ಯೆಗಳಾದವ. ಆದ ಕಾರಣ ಪ್ರತಿಯೊಬ್ಬರಿಗೆ ನಾವೆಲ್ಲ ಇನ್ನು ಟ್ಯಾಬ್ಲೆಟ್ ಕೊಡ್ತೀವಿ. ಯಾರು ಎಸಿಬಾರ್ದು, ಪ್ರತಿಯೊಬ್ಬರು ತಗೋಬೇಕು ಮತ್ತು ಚೀಪ್ಬೇಕು. ಚೀಪ್ತರೆ ಎಲ್ಲರೂ ಕೊಡ್ತೀವಿ.